ಏನು ಗುರು, ಆನೇನೆ ಗುರು ಗಾಡಿ ಇದು. ಓ ಮೈ ಗಾಡ್, ಮಲ್ಟಿಸ್ಟ್ರಾಡಾ V4 ಹೆಂಗಿದೆ ನೋಡಿ ಗಾಡಿ. ಇದು ಡುಕಾಟಿ ಹೈಪರ್ ಮೋಟಾರ್ಡ್, ಸಕ್ಕತ್ತಾಗಿದೆ. ಏನು ಸೆಕ್ಸಿ ಆಗಿದೆ ಗುರು, ಇಟಾಲಿಯನ್ಸೇ ಒಂಥರ. ನಮ್ಮ ಬೇಬಿ ನೋಡಿ ಅಲ್ಲಿ ನಿಂತಿದೆ, ಅಮೇಝಿಂಗ್. ಇಲ್ಲ ಇದೆಲ್ಲ ನೋಡಿ, ಎಲ್ಲ ಆಕ್ರೋಪೋವಿಕ್. ಏನಿಲ್ಲ ಅಂತಂದ್ರೆ ಮಿನಿಮಮ್ ಒಂದು 600 bhp ಇರ್ತದೆ ಇದು. 550 ಇಲ್ಲ 600 bhp ಇರ್ತದೆ ಗಾಡಿ ಇದು. ಒಂದು 700-800 Nm ಟಾರ್ಕ್ ಇಟ್ಕೊಳ್ಳಿ. ಅದು ನೋಡಿ ಹೆಂಗೆ ಹತ್ಸೋದು, ಎಷ್ಟು ಸ್ಲೋಗಿ ಹತ್ತಿಸ್ಬೇಕು ನೋಡಿ ಗಾಡಿ. ಇದೇ ಪ್ರಾಬ್ಲಮ್ಮು ಸೂಪರ್ ಕಾರ್ಗಳದು ನಮ್ಮ ಇಂಡಿಯನ್ ರೋಡ್ಸ್ಗೆ. ನಿಮಗೆ ಡುಕಾಟಿನಲ್ಲಿ V2S ಅಂತ ಬರುತ್ತೆ ಮತ್ತು V4S ಅಂತಲೇ ಬರುತ್ತೆ. ಸೊ ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ವರ್ಷನ್ ಬರುತ್ತೆ V4 ರ್ಯಾಲಿ ಅಂತ ಅಂದ್ಬಿಟ್ಟು. ಅದೆಲ್ಲ ಒಂದು ಸುಮಾರು ಒಂದು 40 ಲಕ್ಷ ಮೇಲೆ ಇರಬೇಕು ಅನ್ಕೊತೀನಿ ಗಾಡಿ. ಅದನ್ನು ಸ್ವಾಮಿ ಏನು ಗುರು ಬೈಕ್ಗಳು, ಆರಾಮ್ಸೆ ಒಂದು ಹೊಸದು ಇನೋವಾ ಕ್ರಿಸ್ಟಾ ಬಂದ್ಬಿಡ್ತದೆ ಈ ದುಡ್ಡಿಗೆ. ಸೊ ನಿಮ್ಗೆ ಈ ಸೆಗ್ಮೆಂಟಲ್ಲಿ ನೋಡಿದ್ರೆ ನಿಮಗೆ BMW 1290 GS ಬರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಟ್ರಯಂಫಲ್ಲಿ ಟೈಗರ್ ಬರುತ್ತೆ, ಟೈಗರ್ 1200. ಇವಾಗ ಯಾವುದಾದ್ರು ಬಿಟ್ಟಿರಬೇಕು. ಅದು ಬಿಟ್ಟರೆ ಇನ್ನು ಯಾವುದು ಸೆಗ್ಮೆಂಟಲ್ಲಿ ಯಾವುದು ಈ ಕಾಂಪಿಟೇಷನೇ ಇಲ್ಲ ಅಂದ್ಕೊಂಬಿಡಿ ಈ ಸೆಗ್ಮೆಂಟಲ್ಲಿ. ಕವಾಸಾಕಿದ್ದು ಯಾವುದಿದೆ, ಕವಾಸಾಕಿದ್ದು ವರ್ಸಿಸ್ ಇದೆ ಅಷ್ಟೇ. ಸೊ ವರ್ಸಿಸ್ ಆ್ಯಕ್ಚುಲಿ ಆ ಥರ ಪರ್ಫಾರ್ಮೆನ್ಸ್ ಬರೋಲ್ಲ ನಿಮಗೆ. ಸೊ ಯಮಾದಲ್ಲಿ ಇನ್ನೊಂದು ಟೆನೆರಿ ಅಂತ ಇದೆ, ಸೊ ಅದು ಚೆನ್ನಾಗಿದೆ. ಸುಜುಕಿನಲ್ಲಿ V-Storm ಇದೆ. ಸೊ ಯಾವುದು ನಿಮ್ಗೆ ಆ ರೇಂಜಿಗೆ ಬರೋದಿಲ್ಲ ನಿಮಗೆ. ಇದೆಲ್ಲ ಒಂಥರ ಸಖತ್ ಬಿಗ್ ಬೈಕ್ಸ್ ಇದು, ಇದೊಂಥರ ಆನೆ ಸೈಜ್ ಇದು. ಸೊ ಹೋಂಡಾದಲ್ಲಿ ನಿಮಗೆ ಟ್ರಾನ್ಸಲ್ಪ್ ಬರುತ್ತೆ, ನಿಮಗೆ ಆಫ್ರಿಕಾ ಟ್ವಿನ್ ಬರುತ್ತೆ. ಯಾವುದು ಇದು ಡುಕಾಟಿ ರೇಂಜಿಗೆ ಬರೋಲ್ಲ ಗುರು, ಮಲ್ಟಿಸ್ಟ್ರಾಡಾ ರೇಂಜಿಗೆ. ಅದು V4 ಕೇಳಬೇಕಾ. ನನ್ನ ಮಗಂತೂ 170 bhp ನೆಕ್ಸ್ಟ್ ಲೆವೆಲ್ಲು. ಸಿಟಿಲ್ ಪೇಸ್ ಹೊಡ್ಕೊಂಡು ಹೋಯ್ತಾ ಇರಬೇಕು. ಪೊಲೀಸ್ ಗಿಲೀಸ್ ಇರ್ತಂಗ್ರು, ಹುಷಾರಾಗಿ ಹೋಗ್ಬೇಕಿಲ್ಲಿ. ಇಲ್ಲ ಎಕ್ಸಾಸ್ಟ್ಗೆ ಸುಮ್ಮನೆ 1000 ರೂಪಾಯಿ ಫೈನ್ ಹಾಕ್ಬಿಡ್ತಾರೆ. 500,000 ಮಿಸ್ಸೇ ಇಲ್ಲ ಫೈನು. ಬಟ್ ಏನೋ ಎಲ್ಲ ಕಡೆ ಸಿಕ್ಕಾಬಟ್ಟೆ E20 ಫ್ಯೂಯಲ್ದು ಸಿಕ್ಕಾಬಟ್ಟೆ ಕಾಂಟ್ರವರ್ಸಿ ಆಗ್ತಾಯಿದೆ. ಅದು ಏನು ಕತೆನೋ ಏನೋ ಗೊತ್ತಿಲ್ಲ. ಬಟ್ ನಾನು ಅಂದ್ಕೊಂಡಿರೋ ಥರ ಪ್ರಕಾರ ಇಲ್ಲೇ ಹಾಕ್ಬಿಟ್ಟವ್ರು ನೋಡಿ, E10 ಕಂಪ್ಲೈಂಟ್ ಇಂಜಿನ್ಸ್ ಅಂತ ಅಂದ್ಬಿಟ್ಟು. ಸೊ E10 ಅಂತ ಅಂದರೆ 10% ಎಥನಾಲ್ ಇರ್ಬೋದು, 90% ಫ್ಯೂಯಲ್. ಸೊ 10% ಈಸ್ ಆ್ಯಕ್ಚುಲಿ ದಿ ಎಥನಾಲ್ ಬ್ಲೆಂಡ್ ವಿಚ್ ಯು ಕ್ಯಾನ್ ಆ್ಯಡ್ ಇನ್ ದಿ ಪೆಟ್ರೋಲಿಯಮ್ ಅಂತ ಲೆಕ್ಕ ಅದು. ಸೊ ಬೇರೆ ಕಂಟ್ರೀಸಲ್ಲೂ ಎಲ್ಲ ಇದೆ. ಬಟ್ ಈ ಕಂಟ್ರೀಲಿ ಏನು ಮಾಡಿದ್ದಾರೆ, ನಮ್ಮ ದೇಶದಲ್ಲಿ ಏನು ಕತೆ ಅಂತ ಅಂದರೆ, ಸಿಗ್ನಲ್ ಬಿದ್ದೋಗ್ಬಿಡ್ತು. ಸೊ ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್ ಅಂತಂತ ಅಂದರೆ E20ನೇ ಹಾಕಿಸ್ಬೇಕು. ಸೊ ಬೇರೆ ಆಪ್ಷನ್ನೇ ಇಲ್ಲ. XP100 ಇದೆ, ಸೊ ಅದು ಎಲ್ಲ ಕಡೆ ಸಿಗೋಲ್ಲ ನಿಮಗೆ. ಸೊ ಈಗ ನಾವು XP95 ಏನು ಹಾಕ್ಸ್ತೀವೋ ಅದು ಆಲ್ಮೋಸ್ಟ್ 20% ಎಥನಾಲ್ ಬ್ಲೆಂಡ್ ಇರೋದೆ. ಸೊ ಏನಾಗುತ್ತೆ ಪ್ರಾಬ್ಲಮ್ ಅಂತ ಅಂದರೆ, ಸೊ ಈ ಮಾಡ್ರನ್ ಇಂಜಿನ್ಸು ಎಲ್ಲ ಈಗ ಆಲ್ರೆಡಿ ಬರ್ತಾ ಇರೋದಲ್ಲ E20 ಕಂಪ್ಲೈಂಟೇ ಬರ್ತಾ ಇರೋದು. ಬಟ್ ಹಳೆ ಇಂಜಿನ್ಸ್ ಎಲ್ಲ ಏನಾಗುತ್ತೆ ಅಂತಂದರೆ ನಾಕಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಆಲ್ಸೋ ನೀವು ಜಾಸ್ತಿ ದಿವಸ E20 ಫ್ಯೂಲ್ನ ನೀವು ಎಥನಾಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಮದು ಫ್ಯೂಲ್ ಟ್ಯಾಂಕ್ ಕೂಡ ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಸರ್ಕಾರದವರು ಅವ್ರು ತೊಗೊಳೋ ಡಿಸಿಷನ್ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಎಷ್ಟೊಂದು ಜನ ತಲೆ ಕೆಡಿಸ್ಕೊಂಡು ಅಯ್ಯೋ ಈ ಪೆಟ್ರೋಲ್ ಸವಾಸನೇ ಬೇಡ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಎಲೆಕ್ಟ್ರಿಕ್ಕಿಗೆ ಶಿಫ್ಟ್ ಆಯ್ತವ್ರೆ. ಅದೊಂದು ಕತೆ. ಬಟ್ ನಮಗೆ ಗೊತ್ತಲ್ವಾ, ಓನ್ಲಿ ಪೆಟ್ರೋಲ್ ಬೇಬಿ. ನಮಗೇನೇ ಇದ್ರೂ ಸೌಂಡ್ ಇರಲೇಬೇಕು. ನಮಗೆ ಸೌಂಡು ಪರ್ಫಾರ್ಮೆನ್ಸ್ ಎರಡೂ ಇದ್ರೇ ಮಜಾ. ಹೆಂಗಿದೆ ನೋಡುಗರು ಗಾಡಿಗಳು ಅವ್ರದ್ದು. ಡುಕಾಟಿ ಇದು ನೋಡಿ, ಡೆಸರ್ಟ್ ಎಕ್ಸ್ ಹೆಂಗಿದೆ ಗಾಡಿ, ಕ್ರೇಜಿ. ಮಲ್ಟಿಸ್ಟ್ರಾಡಾ V4S ಅಮೇಝಿಂಗ್. ಇದು ನೋಡಿ ಡುಕಾಟಿ ಪಾನಿಗಾಲೆ V4 ಹೆಂಗಿದೆ, ಅಮೇಝಿಂಗ್ ಆಗಿದೆ. V4 ಸ್ಟ್ರೀಟ್ ಫೈಟರ್, ವಾವ್ ಏನು ಸೆಕ್ಸಿ ಆಗಿದೆ ಗುರು ಬೈಕ್ಸ್ ಇವ್ರದ್ದು. ಇದು ನೋಡಿ ಡುಕಾಟಿ V4 ಗ್ರ್ಯಾಂಡ್ ಟೂರಿಸ್ಮೋ ಅಂತ, ಇದು DIY V4 ಸಕ್ಕತ್ತಾಗಿದೆ.
ಸೊ ಕ್ರ್ಯಾಂಕ್ ಮಾಡೋದಾಗೆ ಇಂಜಿನ್ನು? Crank so engine on ಆಗಿದೆ. Pulled it to the up. Just press that button. ಕೆಳಗಡೆ ಇದೆಯಲ್ಲ ಒಂದು ಬಟನ್, ಆ ಲಾಂಗ್ ಪ್ರೆಸ್. ನೈಸ್. ಸೊ ದಿಸ್ ಇಸ್ V4S ಇದು? This is V4S spoke wheels. ಸ್ಪೋಕ್ ವೀಲ್ಸ್, ಓಕೆ. ಏನು ಗುರು, ಆನೇನೆ ಗುರು ಗಾಡಿ ಇದು. ಓ ಮೈ ಗಾಡ್, ಮಲ್ಟಿ ಸ್ಟ್ರಾಡಾ V4 ಹಿಂಗಿದೆ ನೋಡಿ ಗಾಡಿ. I thought this is ಸಖತ್ ಹೈಟ್ ಇದೆ ಅಂತ ಅನ್ಕೊಂಡೆ. ಸೊ ಒನ್ಸ್ ವಿ ಸ್ಟಾರ್ಟ್ ರೈಡಿಂಗ್ ಇಟ್ಸ್ ಫೀಲ್ ಲೈಕ್ ಅ ನಾರ್ಮಲ್ ಬೈಕ್ ಓನ್ಲಿ. The global variant is taller. ಓಕೆ. South Asia comes with a load suspension standard default ಆಗಿದೆ. And it is a minimum load. You can change electronically suspension. ಆಮೇಲೆ ಹೌ ಟು ಪುಟ್ ಇಟ್ ಆನ್ ಟು ದ ನ್ಯೂಟ್ರಲ್? Neutral, you got little tap it sir. ಅಲ್ಲ ಏನು ತುಂಬ ರಫ್ ಇದೆಯಲ್ಲ ಅದು? The gearbox is ಓಕೆ. ಸೊ ಇದಕ್ಕೆ ಆಫ್ಟರ್ ಮಾರ್ಕೆಟ್ ವಾಟ್ ಯು ಸಜೆಸ್ಟ್, ಟರ್ಬಿಂಗ್ ನೋನಿ ಆರ್ ಆಕ್ರೋಪೋವಿಕ್? ಆಕ್ರೋಪೋವಿಕ್. With the doesn't void warranty or anything. Nice. So in this we get two options. One is this one and red colored. Okay, so it does not come with I'm like adjustable suspension. It electronically adjustable suspension. We don't get it. Adjustable suspension. Okay. This is completely in the standard multi. You don't get the electronically adjustable one. Okay. You get the manually adjusted. Okay. All right. So apart from that, cruise control, heated seats, heated grips, everything will be there. Nice. And this. This is place where you can keep your Okay. charging socket. Okay. And how many liters of fuel? Sir, in this the standard, the S and all comes at 22 liters. Mhm. In the this one it comes about 30 liters in the rally variant. Okay. The rally variant of this, it comes with the spoke wheel, bigger fuel tank. Okay. That is about, that comes with a 30 liters. Crazy. This is like, to see the bike in person, it is like very huge. It's like very big. Seriously, I'm like, I've ridden this Africa Twin and all those things. They're like slow, sleek and everything. Yeah. This is more like a sport bike. Even I've ridden the Tiger 900 as well. That is also very slim. Lighter. This one is much more lighter. This is very mass, very huge. Nice. So I'm like, the V4S, the one for 30 lakhs will come with the spokes, or it comes with the alloy? Alloy. Okay. And the Desmo service is not necessary for. No, with the new multis V4 it is not there. Not necessary. Only valve clearance check, that too at 60,000 kilometers. Crazy, bro. How much for this one? Desert X? 24 lakhs on road. Start from 24 lakhs. Start from 24. Their variant, this is a standard variant. So this is a L twin or what? This is L-twin. L-twin. It's the same engine that runs in our Monster, Super Sport, Desert X. It's the same engine. Okay. The Hyper also. Okay. L-twin engine, tuned slightly here and there difference. It's a proper ADV. You have this one, you have another one that's the Discovery, that's more like a touring, little touring adventure. Then you have a complete adventure, that's a rally variant. I mean, this is, I don't think so I can flat foot it, this bike. With the boots a little bit, but not. Yeah, with the riding boots I can, I believe, but with the normal I don't think so I can flat foot this. So how much is the Panigale V4 now? I'm like, starting range for this? 30 lakhs, sir. 40 lakhs. Standard. This is really amazing. It's beauty. So this requires a Desmo service, kind of this thing, maintenance like that? It is exactly like that. Alright, it's peace, right? Okay. Thank you, Gaurav. Thank you so much. ಏನು ಗುರು ಬೈಕ್ ರೇಟ್ಗಳು, ಆ ಪ್ಯಾನಿಗಾನೆ V4 40 lakhs ಅಂತೆ. ಕ್ರೇಜಿ ಶಿಟ್. ತಲೆನೇ ಕೆಡೋಯ್ತು ಅದನ್ನು.
40 lakhs ಕೊಟ್ಟು ಪ್ಯಾನಿಗಲ್ಲೇ V4 ತೊಗೊಳ್ಳೋಣ ಅಥವಾ 30 lakhs ಕೊಟ್ಟು V4S ತೊಗೊಳ್ಳೋಣ ಮಲ್ಟಿಸ್ಟ್ರಾಡ ಕಮೆಂಟ್ ಮಾಡಿ ಬಾಸ್. ವಿ ಪವರ್ ಫುಲ್ ಟ್ಯಾಂಕ್ ಮಾಡಿ. ವಿ ಪವರ್ ಏನಿದೆ ಇದು ಎಥನಾಲ್ ಕಂಟೆಂಟ್ ಅದು? ಎಥನಾಲ್ ಇಲ್ಲ, E20 ಎಲ್ಲ ಅಲ್ಲ ಅದು? E20ನಾ ಸರ್? ಎಥನಾಲ್ ಕಂಟೆಂಟ್ ಕಡಿಮೆ ಇರುತ್ತಲ್ವಾ ನಾರ್ಮಲ್ ಪೆಟ್ರೋಲ್ಗಿಂತ? E20ಗಿಂತ ಕಡಿಮೆ ಇರುತ್ತೆ ತಾನೇ? ಓಕೆ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಡುಕಾಟಿ ವ್ಲಾಗ್. ಸೊ ನಿಮ್ಗೇನು ಅನಿಸುತ್ತೆ, ಯಾವ ಡುಕಾಟಿ ಬೈಕ್ ತೊಗೊಬೋದು ಅನಿಸುತ್ತೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್.